ವಿಮಾನ ಹಾರಾಟ ವ್ಯತ್ಯಯವಾಗಿದೆ. ಕ್ಷಮೆಯಾಚಿಸಿದ ಇಂಡಿಗೋ ವಿಮಾನ ಸ್ಥಗಿತಗೊಂಡಿದ್ದರಿಂದ ಪ್ರಯಾಣಿಕರು ಪರದಾಟ ಪಡ್ತಾ ಇದ್ರು. ಪ್ರಯಾಣಿಕರಿಗೆ ಕ್ಷಮೆಯಾಚಿಸಿದೆ ಇಂಡಿಗೋ ವಿಮಾನ ಸಂಸ್ಥೆ. ವಿಮಾನ ಸ್ಥಗಿತಗೊಂಡಿದ್ದರಿಂದ ಪ್ರಯಾಣಿಕರು ಪರದಾಡುವಂತ ಸ್ಥಿತಿಯಾಗಿತ್ತು. ಪ್ರಯಾಣಿಕರಿಗೆ ಕ್ಷಮೆಯಾಚಿಸಿದೆ ಇಂಡಿಗೋ ವಿಮಾನ ಸಂಸ್ಥೆ. ರದ್ದಾದ ಫ್ಲೈಟ್ ಟಿಕೆಟ್ಗಳ ಹಣ ರೀಫಂಡ್ ಬಗ್ಗೆ ಭರವಸೆಯನ್ನು ಕೂಡ ಕೊಟ್ಟಿದೆ. ಡಿಸೆಂಬರ್ 5ರಿಂದ 15ರ ಒಳಗೆ ಟಿಕೆಟ್ ಕ್ಯಾನ್ಸಲ್ಗೆ ರಿಫಂಡ್ ಕೂಡ ಆಗುತ್ತೆ. ಏರ್ಪೋರ್ಟ್ನಲ್ಲಿ ಸಿಲುಕಿರುವಂತಹ ಪ್ರಯಾಣಿಕರಿಗೆ ಸ್ನ್ಯಾಕ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಆ ವ್ಯವಸ್ಥೆ ಬಗ್ಗೆ ಇಂಡಿಗೋ ವಿಮಾನ ಸಂಸ್ಥೆ ಕ್ಷಮೆ ಯಾಚಿಸಿದೆ. एक्चुअली फनी है भाई, इंडिगो मुर्दाबाद। ಕೈಕೊಟ್ಟಿದೆ ಇಂಡಿಗೋ ವಿಮಾನ. ಯಾವುದೇ ವಿಮಾನಗಳು ಕೂಡ ಹಾರಾಡ್ತಾ ಇಲ್ಲ. ಬೆಂಗಳೂರಿನಲ್ಲಿ 102 ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಹೈದರಾಬಾದ್ನಲ್ಲಿ 92 ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಪ್ರಯಾಣಿಕರಿಗೆ ಕ್ಷಮೆ ಯಾಚಿಸಿದೆ ಇಂಡಿಗೋ ವಿಮಾನ ಸಂಸ್ಥೆ. ಚೆನ್ನೈನಲ್ಲಿ 32 ವಿಮಾನಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಪುಣೆಯಲ್ಲಿ 32, ಡಿಸೆಂಬರ್ 5ರಿಂದ 15ರ ಒಳಗೆ ಟಿಕೆಟ್ ಕ್ಯಾನ್ಸಲ್ಗೆ ರಿಫಂಡ್ ಅನ್ನು ಕೂಡ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದೆ. ಚಂಡೀಗಢದಲ್ಲಿ 15 ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಶ್ರೀನಗರದಲ್ಲೂ ಕೂಡ 9 ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಅವ್ಯವಸ್ಥೆ ಬಗ್ಗೆ ಇಂಡಿಗೋ ವಿಮಾನ ಸಂಸ್ಥೆ ಕ್ಷಮೆಯಾಚನೆಯನ್ನು ಮಾಡಿದೆ. ಈಗ ಕ್ಷಮೆಯಾಚನೆ ಮಾಡಿದ್ರೆ ಏನು ಪ್ರಯೋಜನ? 4 ದಿನದಲ್ಲೂ ಕೂಡ ಪ್ರಯಾಣಿಕರು ಪರದಾಟವನ್ನು ಪಡ್ತಾ ಇದ್ದಾರೆ. ಅಲ್ಲಿ ಕುತ್ಕೊಳ್ಳೋಕ್ಕೂ ಸಹ ಜಾಗವೂ ಇಲ್ಲದೆ ಆಕ್ರೋಶಕ್ಕೆ ಒಳಗಾಗಿದ್ರು. ಈಗ ಸ್ನ್ಯಾಕ್ಸ್ ಕೊಟ್ಟು ಈಗ ನಾವು ರಿಫಂಡ್ ಮಾಡ್ತೀವಿ ಅಂತ ಹೇಳಿ ಈಗ ಕ್ಷಮೆಯಾಚಿಸಿದೆ. ಮುಂಬೈನಲ್ಲಿ 104 ವಿಮಾನಗಳ ಹಾರಾಟವನ್ನು ರದ್ದುಗೊಳಿಸಲಾಗಿದೆ. ಬೆಂಗಳೂರಿನಲ್ಲೂ ಕೂಡ 102 ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ. ಮಾಲಧಾರಿಗಳ ಅರ್ಧಕ್ಕೆ ಬಿಟ್ಟು ಹೋದ ಇಂಡಿಗೋ ಫ್ಲೈಟ್. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬುಕಿಂಗ್ ಆಗಿದ್ದ ವಿಮಾನ ಅದು. ಆಂಧ್ರದಿಂದ ಬೆಂಗಳೂರಿಗೆ ಬಂದಿಳಿದಿದ್ದ ಮಾಲಧಾರಿಗಳು ಕೊಚ್ಚಿನ್ ಏರ್ಪೋರ್ಟ್ಗೆ ಹೋಗಬೇಕಿತ್ತು. ಮಾಲಧಾರಿಗಳು ಬೆಂಗಳೂರಿನಿಂದ ಕೇರಳಕ್ಕೆ ಫ್ಲೈಟ್ ಕ್ಯಾನ್ಸಲ್ ಅಂತ ಹೇಳಿ ಸಿಬ್ಬಂದಿಯವರು ಹೇಳಿದ್ದಾರೆ. ಏರ್ಲೈನ್ಸ್ ಸಿಬ್ಬಂದಿ ಹೇಳಿಕೆಗೆ ಮಾಲಧಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಅವ್ಯವಸ್ಥೆ ಬಗ್ಗೆ ಕೇಂದ್ರ, ಕೇರಳ ಸರ್ಕಾರ ಗಮನವನ್ನ ಕೊಡಬೇಕು. ಈಗಾಗಲೇ ಆಗಿರುವಂತಹ ಬುಕಿಂಗ್ ವಿಳಂಬವನ್ನ ಸರಿಪಡಿಸಬೇಕು. ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾಲಧಾರಿಗಳು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಹೋಗೋದಕ್ಕೆ ಬಿಡಿ, ಯಾಕೆ ಕ್ಯಾನ್ಸಲ್ ಆಗಿದೆ? ಈ ಬಗ್ಗೆ ಕೇಂದ್ರ ಸರ್ಕಾರ ಆಗಿರ್ಬೋದು, ಕೇರಳ ಸರ್ಕಾರ ಗಮನವನ್ನು ಹರಿಸಬೇಕು ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. Yesterday evening our flight is time is 7 o'clock, but we reached here after 14 hours. Very troubled face Ayyappa, all Ayyappas, Lord Ayyappas. With humility we are going Sabarimala. This is not good for Indigo. At least they didn't give a night in Hyderabad airport water bottles also. We faced bathroom first. You know the customs of Ayyappa. Every day morning and evening we did puja 40 days. After that we are going Sabarimala. This much problems we are facing here. Very hard, very bad. Here also we reached. They are also telling we don't know how much time here we also taken. So we are coming out and we want to take here bus or anything we want to take and we go to Sabarimala. How to going Sabarimala that time? We don't know up to now. Our group is 61 members. 61 members ఇక్కడ వచ్చాము. ఇటువంటి ఇబ్బందులు పెట్టారు అంటే హైదరాబాద్ ఎయిర్పోర్ట్ లో అసలు ఆన్సర్ చెప్పే ఇండిగో ఎంప్లాయీ లేడు. అందరూ పక్కకి వెళ్ళిపోయినారు. మేము హైదరాబాద్ టు కొచ్చిన్ బుక్ చేశాము. అది కనెక్టింగ్ ఫ్లైట్ ఎట్ బెంగళూరు. ఇప్పుడు బెంగళూరు చేరడానికే 14 అవర్స్ పట్టింది. ఇప్పుడు మేము చెప్పలేమని చెప్పేసి ఆ టికెట్ అక్కడ ఇచ్చేసి మీరు మెయిల్ పెడతాం, మీరు వీలైతే ఏం చేస్తారో చేయండి అని బయటకు వచ్చేసిన పరిస్థితి ఏర్పడ్డది. ఇంత దుర్మార్గమైన పరిస్థితి ఎప్పుడు చూడలేదు. మేము 29 సార్లు శబరిమల యాత్ర వెళ్తున్నాము. గ్రామీణ ప్రాంతంలో నల్గొండ జిల్లా నుంచి ఉన్నటువంటి హాలియా స్వాముల్ని విమానం ఎక్కాలనే కాన్సెప్ట్తో విమానానికి తీసుకొస్తే రాత్రి నుంచి ఇప్పటి వరకు ఎటువంటి సమాధానం లేని ఇర్రెస్పాన్సిబిలిటీ
థింగ్. ఓకే, ఏదైనా ప్రాబ్లం కావచ్చు, కానీ ఈ ప్రాబ్లం ఇట్లా ఉంది. కొన్ని ఫ్లైట్లు క్యాన్సిల్ చేశారు. ఈ ఫ్లైట్ ఎందుకు క్యాన్సిల్ చేస్తుంటే బాగుండు. మేము ఇరుముడి తోటి ఎయిర్పోర్ట్ రాము కదా, అక్కడి నుంచి అక్కడే బస్సు తీసుకొని శబరిమల డైరెక్ట్గా వెళ్ళి. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಇಂಡಿಗೋ ಏರ್ ಫ್ಲೈಟ್ ಸಂಪೂರ್ಣ ಹಾರಾಟ ಸ್ಥಗಿತಗೊಂಡಿದೆ. ಈಗ ಅಲ್ಲಿನ ಪ್ರಯಾಣಿಕರು ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಅಲ್ಲಿ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಕೂಡ ಹೇಳ್ತಾ ಇದ್ರು, ಮಧ್ಯ ದಾರಿಗೆ ತಂದು ನಿಲ್ಲಿಸಿದ್ರು. ಇದ್ರ ಬಗ್ಗೆ ಕೇರಳ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಗಮನ ಹರಿಸಬೇಕು ಅಂತೇಳಿ ಆಕ್ರೋಶಕ್ಕೂ ಕೂಡ ಒಳಗಾಗಿದ್ರು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗ್ಲೂ ನಿರೀಕ್ಷಾ, ಏನು ಒಂದು ಅಯ್ಯಪ್ಪ ಮಾಲಾಧಾರಿಗಳು ಹೈದರಾಬಾದ್ನಿಂದ ಕೊಚ್ಚಿನ್ಗೆ ಒಂದು ಮಾಲಾಧಾರಿಗಳು ಒಂದು ಇಂಡಿಗೋ ವಿಮಾನದಿಂದ ಒಂದು ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು. ಕಳೆದ 2 ದಿನಗಳ ಹಿಂದೆ ಒಂದು ಮಾಲಾಧಾರಿಗಳು ಅಯ್ಯಪ್ಪನ ಒಂದು ಮಾಲಾಧಾರಿಗಳು ಒಂದು ಇರುಮುಡಿ ಹೊತ್ತು ಏರ್ಪೋರ್ಟ್ ಮುಖಾಂತರ ಹಾಗೂ ಏರ್ಪೋರ್ಟ್ ನಲ್ಲಿ ಒಂದು ಫ್ಲೈಟ್ ಮುಖಾಂತರ ಹೋಗಿ ದರ್ಶನಕ್ಕೆ ಒಂದು ಅನುವು ಮಾಡ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯಾಣ ಬೆಳೆಸಿದ್ರು. ಈಗ ಕಳೆದ 3 ದಿನಗಳಿಂದ ಹತ್ತಿದಂತ ಏನು ಒಂದು ಫ್ಲೈಟ್ ತಗೊಂಡ್ಬಂದು ಏಕಾಏಕಿ ಬೆಂಗಳೂರಲ್ಲಿ ನಿಲ್ಸಿರುವಂತದ್ದು. ಏನು ಒಂದು ಬೆಂಗಳೂರಿನಲ್ಲಿ ನಿಲ್ಸಿದಂತ ಆದ್ಮೇಲೆ ಇವರನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಮಟ್ಟಕ್ಕೆ ಇಂಡಿಗಾ ಸಂಸ್ಥೆ ಒಂದು ಕಾರ್ಯವ್ಯಾಪ್ತಿ ನಿರ್ವಹಿಸಿರುವಂತದ್ದು. ಇನ್ನಾಗಲೇ ಬಹುತೇಕ ಅಯ್ಯಪ್ಪ ಮಾಲಾಧಾರಿಗಳು ಒಂದು ಒಂದು ಇಂಡಿಗೋ ಸಂಸ್ಥೆಗೆ ಇಡಿಶಾಪ ಹಾಕುವಂತ ನಿಟ್ಟಿನಲ್ಲಿ ಮಾತನಾಡಿರುವಂತದ್ದು. ಇನ್ನು ಏನು ಅಯ್ಯಪ್ಪ ಮಾಲಾಧಾರಿಗಳಿಗೆ ಮಿನಿಮಮ್ ಒಂದು ಸ್ಥಾನಕ್ಕೆ ವ್ಯವಸ್ಥೆ ಆಗ್ಬೋದು, ಮತ್ತೆ ಒಂದು ಪ್ರಸಾದದ ವ್ಯವಸ್ಥೆ ಆಗ್ಬೋದು, ಇದನ್ನೆಲ್ಲ ಮಾಡ್ಕೋಬೇಕಾಗಿತ್ತು. ಆದ್ರೆ ಯಾವುದು ವ್ಯವಸ್ಥೆ ಮಾಡ್ಕೊಡ್ಲಿಕ್ಕೆ ಅನುವು ಮಾಡದೆ ಒಂದು ಏಕಾಏಕಿಯಾಗಿ ಬೆಂಗಳೂರಿನಲ್ಲಿ ಬಿಟ್ಟು ಹೋಗಿರುವಂತ ಏರ್ ಇಂಡಿಯಾ ವಿಮಾನ ವಿರುದ್ಧ ಇಡಿಶಾಪ ಹಾಕುವಂಥದ್ದು. ಹಾಗೂ ಇದನ್ನ ಏನು ಒಂದು ಅಯ್ಯಪ್ಪ ಮಾಲಾಧಾರಿಗಳು ಯಾರಿದ್ದಾರೆ ಇವರು ಒಂದು ಪ್ರತಿಭಟನೆಗೆ ಮುಂದಾಗ್ತಾರೆ. ಏರ್ಪೋರ್ಟ್ ನಲ್ಲಿ ನಮಗೆ ಒಂದು ಪರ್ಯಾಯವಾಗಿರುವಂತ ವ್ಯವಸ್ಥೆಗಳು ಮಾಡ್ಕೊಡಿ, ಮತ್ತೆ ನಮ್ಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಅಂತ. ಆದ್ರೆ ಇದು ಯಾವುದನ್ನು ಮಾಡ್ಕೊಂಡದೆ ಸೊ ಏಕಾಏಕಿ ಇಲ್ಲಿ ಬಿಟ್ಟು ಹೋಗಿರುವಂತದ್ದು. ಈಗಾಗಲೇ ಅಯ್ಯಪ್ಪ ಮಾಲಾಧಾರಿಗಳು ಕೂಡ ಒಂದು ರಿಜಿಸ್ಟರ್ ಮುಖಾಂತರ ಒಂದು ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಆ ದರ್ಶನಕ್ಕೂ ಕೂಡ ಈಗ ಆಗುತ್ತೋ ಇಲ್ವೋ ಅನ್ನುವಂತ ಒಂದು ಗೊಂದಲದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಇರುಮುಡಿ ಹೊತ್ತು ಏರ್ಪೋರ್ಟ್ ನಲ್ಲಿ ಕೂತು ಒಂದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದ್ರು ಕೂಡ ಯಾವುದೇ ಒಬ್ಬ ಇಂಡಿಗಾ ಸಂಸ್ಥೆಯ ಮುಖ್ಯಸ್ಥರಾಗ್ಬೋದು, ಇನ್ನ ಸಂಸ್ಥೆಯ ಸಿಬ್ಬಂದಿ ಆಗ್ಬೋದು, ಇದ್ರ ಬಗ್ಗೆ ಇಲ್ಲಿ ತನಕ ಮಾತಾಡ್ತಿರುವಂತದ್ದು ಎಲ್ಲೋ ಒಂದ್ ಕಡೆ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಡುವಂತದ್ದು. ಇನ್ನು ಏನು ಎಲ್ಲ ಆಯಾಮಗಳಲ್ಲಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದ್ರು ಕೂಡ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಮಧ್ಯಪ್ರವೇಶ ಮಾಡದೆ ಈ ಒಂದು ಎಲ್ಲೋ ಒಂದ್ ಕಡೆ ಪ್ರಯಾಣಿಕರನ್ನ ಒಂದು ಹೈರಾಣಕ್ಕೆ ಮತ್ತೆ ಒಂದು ನಿರ್ಲಕ್ಷ್ಯ ಗುರಿ ಮಾಡಿರುವಂತದ್ದು ವ್ಯಾಪಕ ಖಂಡನೆ ಅಂತ ಹೇಳ್ಬೋದು ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ.